ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಮತ್ತೊಂದು ವಿಧಾನದಲ್ಲಿ ಯಾವ ರೀತಿಯಾಗಿ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸಾರಿನ ಈ ರೀತಿ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬ್ಲೌಸ್ ಪೀಸ್ ನೋಡಿ, ಸೀರೆಯ ಒಳಪದವರು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಂತ ಕರಿತೀವಲ್ಲ ಅಲ್ಲಿ ಬಂದಿದೆ. ಸೊ ಅದನ್ನು ನಾನು ಆಮೇಲೆ ಬಿಂದಿಗೆಗೆ ಸುತ್ತೋದಕ್ಕೆ ಬೇಕಾಗುತ್ತೆ ಅಂತ ಅನ್ನೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆಯ ಒಳಪದರ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. 4 ರಿಂದ 5 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಅಂದರೆ ಜಾಸ್ತಿ ಪ್ಲೀಟ್ಸ್ಗಳು ಕೂತ್ಕೊಳ್ಳುತ್ತೆ. ಜಾಸ್ತಿ ಪ್ಲೀಟ್ಸ್ಗಳು ಕೂತ್ಕೊಂಡ್ರೆ ಅಮ್ಮನವ್ರಿಗೆ ಸಾರಿನ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ 8 ರಿಂದ 10 ಪ್ಲೀಟ್ಸ್ಗಳಾದಮೇಲೆ ಸ್ವಲ್ಪ ಹಿಡಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವನ್ನೆಲ್ಲವನ್ನು ಈ ರೀತಿಯಾಗಿ ಬಿಟ್ಟು ಉಷ್ಟು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡು ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಅಂದರೆ ಟೈಟಾಗಿ ಕೂತ್ಕೊಳ್ಳುತ್ತೆ, ನಿಮಗೆ ಪ್ಲೀಟ್ಸ್ಗಳು ಎಲ್ಲೂ ಜಾರೋದಿಲ್ಲ. ಎರಡೂ ಕಡೆಯೂ ನೀವು ಇದೇ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಬನ್ನಿ. ಮಧ್ಯದಲ್ಲಿನೂ ಅಷ್ಟೇ ಪ್ಲೀಟ್ಸ್ಗಳು ಒಳಗಡೆ ಜಾರಿರುತ್ತೆ, ಮಿಸ್ ಆಗಿರುತ್ತೆ. ಅವನ್ನೆಲ್ಲವನ್ನು ಕೂಡ ಹಿಡಿದ್ಬಿಟ್ಟು ನೀವು ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ರೂಢಿ ಇಲ್ಲ ಅಂತಂದರೆ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಇವನ್ನೆಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಿಧಾನವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ನಾನು ಸೆಂಟರ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಮಾಡ್ಕೋಬೇಕು ಅಂತಂದರೆ ಸೀರೆಯ ಸೆರಗುಗೆ ಒಂದು 4 ಮೊಳದಷ್ಟು ಬಿಟ್ಕೊಂಡ್ಬಿಟ್ಟು ಉಳಿದ ಎಲ್ಲ ಪಾರ್ಟನ್ನು ನಾನು ಈ ರೀತಿ ಕಂಪ್ಲೀಟಾಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಾಕಿರುವಂಥ ಬಟ್ಟೆ ಕ್ಲಿಪ್ಪನ್ನು ತೆಗೆದು ಮತ್ತೆ ಮಾಡಿರುವಂಥ ಎಲ್ಲ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಈ ರೀತಿ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 3 ಕಡೆಯೂ ಕೂಡ ಇದೇ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂತಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಸುಮಾರು ವರಮಹಾಲಕ್ಷ್ಮಿ ಸಾರಿ ಟ್ರಿಪ್ಪಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ಗೆ ವಿಸಿಟ್ ಮಾಡಿ ಒಂದ್ಸಲ ನೋಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ಟ್ರಿಪ್ಪಿಂಗನ್ನು ಮಾಡಬಹುದು. ನೋಡಿ, ಇವಾಗ ಪ್ಲೀಟ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡಾಗಿದೆ. ಇವಾಗ ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನು ಕಂಪ್ಲೀಟಾಗಿ ಹರಡ್ಕೊಂಡ್ಬಿಟ್ಟು ಈ ರೀತಿ ನಿಧಾನವಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. 4 ರಿಂದ 5 ಅಥವಾ 7 ರಿಂದ 8 ಪ್ಲೇಟ್ಸ್ಗಳನ್ನು ನೀವು ಮಾಡ್ಕೋಬಹುದು. ಇವೆಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಪಿನ್ ಹಾಕ್ಕೊಳ್ತಾ ಬನ್ನಿ. 3 ಮೊಳ, ಮಿನಿಮಮ್ 3 ಮೊಳ ಇಲ್ಲಿ ನಮಗೆ ಸೆರಗಿನ ಉದ್ದ ಬೇಕಾಗುತ್ತೆ. ಯಾಕಂದರೆ ನಾನು ಯಾವ ರೀತಿ ಹಾಕೋದು ಅಂತ ಆಮೇಲೆ ತೋರಿಸ್ತೀನಿ. ಆ ಒಂದು ಪ್ಯಾಟರ್ನ್ಗೆ, ಆ ಒಂದು ಮೆಥಡ್ಗೆ ನಮಗೆ ಇಲ್ಲಿ 3 ಮೊಳದಷ್ಟು ಸೆರಗು ಬೇಕಾಗುತ್ತೆ. ಅಷ್ಟು ಮಾಡ್ಕೊಂಡಾದ್ಮೇಲೆ ಅಲ್ಲಿನೂ ಕೂಡ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಅವತ್ತೇ ಹಬ್ಬದ ದಿನ ಟೈಮ್ ಇರಲ್ಲ ಅಂತಂದರೆ 1 ಡೇ ಬಿಫೋರ್ ಆಗಿ ನೀವು ಈ ರೀತಿ ಇದನ್ನು ರೆಡಿ ಮಾಡಿ ಇಟ್ಕೋಬಹುದು. ನೋಡಿ, ಇವಾಗ ಸಾರಿ ರೆಡಿ ಆಗಿದೆ. ಈ ಕಡೆ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಬಿಂದಿಗೆಗೆ ಯಾವ ರೀತಿ ಸುತ್ತೋದು, ಕೈಗಳಿಗೆ ಯಾವ ರೀತಿ ಸುತ್ತೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಬಿಂದಿಗೆಗೆ ಈ ರೀತಿ ಒಂದು ಕೋಲ್ ಕಟ್ಕೊಂಡು ಅದಕ್ಕೆ ದಾರದ ಸಹಾಯದಿಂದ ಅದನ್ನು ಈ ರೀತಿ ಕಟ್ಕೊಂಡಿದ್ದೀನಿ. ಬಿಂದಿಗೆಗೆ ನೀರು ತುಂಬಿಸ್ಕೊಂಡಿದ್ದೀನಿ. ಬ್ಲೌಸ್ ಪೀಸನ್ನು ನೋಡಿ ಫಸ್ಟು ಈ ರೀತಿ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಆಮೇಲೆ ಮೊಣಕೈಯಿಂದ ನಮ್ಮದು ತೋಳು ಏನಿರುತ್ತೆ ನೋಡಿ, ಆ ತೋಳಿಗೆ ಬರುವಷ್ಟು ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ಉದ್ದ ಆಗಿಬಿಟ್ರೆ ನಮಗೆ ಹೈಟ್ ಕಾಣಿಸುತ್ತೆ ತೋಳುಗಳು. ಸೊ ಅದು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಅದನ್ನು 3 ಫೋಲ್ಡ್ ಮಾಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನಾನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದೇ ರೀತಿ ಮಾಡಿಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ನಮ್ಮದು ರೈಟ್ ಸೈಡ್ ತೋಳೇನಿರುತ್ತೆ ನೋಡಿ ಅಮ್ಮನವ್ರದ್ದು, ಆ ಕಡೆಯಿಂದ ಸುತ್ತಾ ಇದ್ದೀನಿ. ಅಂದರೆ ನಮ್ಮದು ಬಾರ್ಡರು ಆ ಕಡೆ, ಒಂದು ಕಡೆ ದೊಡ್ಡ ಬಾರ್ಡರು, ಒಂದು ಕಡೆ ಚಿಕ್ಕ ಬಾರ್ಡ್ರ್ ಇದೆ ಅಲ್ವಾ, ಇದು ಅದಕ್ಕೋಸ್ಕರ ಈ ರೈಟ್ ಹ್ಯಾಂಡ್ಗೆ ಫುಲ್ ಬಾರ್ಡ್ರ್ ಬರಲಿ ಅನ್ನೋದಕ್ಕೋಸ್ಕರ. ನೋಡಿ, ಈ ರೀತಿ ಅದನ್ನು ತೋಳುಗಳ ಮೇಲೆ ಒಂದು ರೌಂಡ್ ತೊಗೊಂಡ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡು ಕೆಳಗಡೆ ಮತ್ತು ಮೇಲ್ಗಡೆ ಬಟ್ಟೆಗೆ ಅಟ್ಯಾಚ್ ಆಗೋ ರೀತಿಯಾಗಿ ಈ ರೀತಿ ನಾನು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸ್ಟಿಚ್ ಹಾಕಬೇಕು ಅದು ಇದು ಏನಿಲ್ಲ ಆ ರೀತಿ. ಇವಾಗ ನೋಡಿ, ಇದು ಲೆಫ್ಟ್ ಸೈಡ್ ಹ್ಯಾಂಡು ಬಾರ್ಡ್ರು ಸ್ವಲ್ಪ ಚಿಕ್ಕದಿದೆ. ಸೊ ಅದಕ್ಕಾಗಿ ನಾನು ಇದನ್ನು ಈ ಕಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಮಧ್ಯದಲ್ಲಿ ಈ ರೀತಿ ಅಮ್ಮನವ್ರ ಶೋಲ್ಡರನ್ನ ಇಟ್ಬಿಟ್ಟು ಮೇಲ್ಗಡೆ ಕೆಳಗಡೆ ಬಟ್ಟೆಗೆ ಬರೋ ರೀತಿಯಾಗಿ ಅದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ತುಂಬ ಈಸಿಯಾದ ಮೆಥಡ್ ಇದು. ಜಾಸ್ತಿ ಸ್ಟಿಚ್ ಹಾಕಬೇಕು ಆ ರೀತಿ ಈ ರೀತಿ ಅಂತ ಏನಿಲ್ಲ. ನೋಡಿ, ಇವಾಗ 2 ಶೋಲ್ಡರ್ಗೆ ಬಟ್ಟೆನ ಸುತ್ಕೊಂಡಿದ್ದಾಯಿತು. ಇವಾಗ ನೋಡಿ ಈ ರೀತಿ ರೆಡಿಯಾಗಿದೆ. ಇದನ್ನು ಇವಾಗ ನಾವು ಬಿಂದಿಗೆಗೆ ಅಟ್ಯಾಚ್ ಮಾಡ್ಕೋಬೇಕು. ಕೈಗಳಿಗೆ ನಾನಿಲ್ಲಿ ಮೇಲ್ಗಡೆ ಒಂದು ದಾರನ ಕಟ್ಕೊಂಡಿದ್ದೀನಿ. ಆ ದಾರ ಸಹಾಯದಿಂದ ನಾನು ಇದನ್ನು ಕೋಲ್ಗೆ ಕಟ್ಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸೂಜಿ ಅಥವಾ ದಾರ ತೊಗೊಂಡು ಸ್ಟಿಚ್ಚನ್ನು ಹಾಕೋಬಹುದು. ಬಟ್ ಅದಕ್ಕಿಂತ ಇದೇ ಬೆಟ್ರ್ ಅನ್ನಿಸ್ತು. ಒಂದು ದಾರ ಕಟ್ಕೊಂಡ್ಬಿಟ್ಟು ನೀವು ಅದನ್ನು ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಬೆಟ್ರು. 2 ಕಡೆಯೂ ಕೂಡ ಹಾಗೆ ಇದನ್ನು ದಾರ ಸಹಾಯದಿಂದ ಕಟ್ಕೊಳ್ತಾ ಬನ್ನಿ. ನೋಡಿ, ಇವಾಗ ಕಟ್ಕೊಂಡಾಗಿದೆ. ಈ ರೀತಿ ಅಮ್ಮನವರ ಚೆಸ್ಟ್ ಮೇಲೆ, ಅಂದರೆ ಕೊಡೋದ ಮೇಲೆ, ಬಿಂದಿಗೆ ಮೇಲೆ ನೋಡಿ ಈ ರೀತಿ ಎಕ್ಸ್ಟ್ರಾ ಪಾರ್ಟು ಕಾಣ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಅದನ್ನೆಲ್ಲವನ್ನು ಕೂಡ ಸ್ಟ್ರೈಟಾಗಿ ತೊಗೊಳ್ಳಿ. ಮೊದಲು ಮುದುಡಿ ಆಗಬಾರ್ದು. ಆ ರೀತಿ ಸ್ಟ್ರೈಟಾಗಿ ತೊಗೊಂಡ್ಬಿಟ್ಟು ಹಿಂದಕ್ಕೆ ಅದನ್ನು ಜಕ್ಕೊಳ್ಳಿ.
ಎಕ್ಸ್ಟ್ರಾ ಪಾರ್ಟ್ನೆಲ್ಲ ಹಿಂದಕ್ಕೆ ಈ ರೀತಿ ಜಕ್ಕೊಂಡ್ಬಿಟ್ಟು 2 ಪಾರ್ಟ್ಸನ್ನು ಸೇರಿಸಿ ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಕೆಳಗಡೆನೂ ಅಷ್ಟೇ, ಕೆಳಗಡೆ ನಿಮಗೆ ಸೇರುತ್ತೆ ಅಲ್ಲಿವರೆಗೂ ಬಂದು ರೀಚ್ ಆಗುತ್ತೆ ಅನ್ನೋದಿದ್ರೆ ಪಿನ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅಮ್ಮನವ್ರ ಶೋಲ್ಡರ್ ಇರುತ್ತಲ್ಲ ಆ ಒಂದು ಸಾರಿ ಪಾರ್ಟ್ಗೆ ಅದನ್ನು ನೀವು ಹಾಕ್ಕೊಂಡ್ಬಿಟ್ಟು ಪಿನ್ನನ್ನು ಹಾಕ್ಕೋಬೋದು. ನೋಡಿ ಇವಾಗ ಈ ರೀತಿಯಾಗಿ ಇದು ರೆಡಿಯಾಗಿದೆ. ಇವಾಗ ಸ್ಯಾರಿಯನ್ನು ಯಾವ ರೀತಿ ಡ್ರೇಪ್ ಮಾಡೋದು ಅಂತ ನೋಡೋಣ. ಮೊದಲು ಹಿಂದೆ ಪೀಠನ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ನೀವು ರಂಗೋಲಿನ ಹಾಕ್ಕೊಳ್ಳಿ. ಇದ್ರ ಮೇಲ್ಗಡೆ ಒಂದು ಡಬ್ಬದಲ್ಲಿ ಅರ್ಧಕ್ಕೆ ಬರೋ ರೀತಿಯಾಗಿ ಅಕ್ಕಿಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸಾರಿನ ತೊಗೊಂಡ್ಬಿಟ್ಟು ಮೊದಲು ಸೆರಗನ್ನು ಈ ರೀತಿ ಹಿಂದ್ಗಡೆಯಿಂದ ತೊಗೊಳ್ತಾ ಇದ್ದೀನಿ. ಸೀರೆಯ ಕೆಳಗಿನ ಪಾರ್ಟ್ ಅಂದರೆ ದೊಡ್ಡ ಬಾರ್ಡ್ರ್ ಬಂದಿರುತ್ತೆ ನೋಡಿ, ಅದನ್ನು ಈ ರೀತಿ ಫಸ್ಟು ಡಬ್ಬದೊಳಗೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಹಾಕಿರುವಂತಹ ಕ್ಲಿಪ್ಸ್ಗಳನ್ನೆಲ್ಲ ತಗೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಸೇಮ್ ವಿಡ್ತಲ್ಲಿ ಸ್ಪ್ರೆಡ್ ಆಗಬೇಕು. ಆ ರೀತಿಯಾಗಿ ಇದನ್ನು ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಪ್ಲೇಟ್ಸ್ದು ಸ್ವಲ್ಪ ಉದ್ದ ಕಮ್ಮಿ ಅನಿಸುತ್ತೆ, ಯಾಕೆಂದರೆ ಅದು ಜಾಸ್ತಿ ಸ್ಪ್ರೆಡ್ ಆಗುತ್ತಲ್ವ. ಅದನ್ನು ಸ್ವಲ್ಪ ಒಳಗಡೆ ಇನ್ನೂ ಸ್ವಲ್ಪ ಟಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಕರೆಕ್ಟಾಗಿ ಎರಡೂ ಕಡೆಯೂ ಕೂಡ ಬರೋ ರೀತಿಯಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ವಿಡ್ತು ಸೇಮ್ ಇರಬೇಕು. ಒಂದು ಪ್ಲೇಟ್ಸಿಂದ ಇನ್ನೊಂದು, ಒಂದು ಜಾಸ್ತಿ ಅಗಲ ಆಗೋದು, ಒಂದು ಜಾಸ್ತಿ ಚಿಕ್ಕದಾಗೋದು, ಆ ರೀತಿ ಅದನ್ನು ಮಾಡ್ಕೋಬೇಡಿ. ನೋಡಿ ಇವಾಗ ಪ್ಲೀಟ್ಸ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಟೈಮ್ ಇದೆ ಅಂತಂದರೆ ಹಬ್ಬಕ್ಕಿಂತ ಮುಂಚೆ ನೀವು ಈ ರೀತಿ ಅಮ್ಮನವ್ರಿಗೆ ಒಂದು ಸಲ ಸಾರಿ ಡ್ರೇಪಿಂಗನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಹಬ್ಬದ ದಿನ ಡ್ರೇಪ್ ಮಾಡೋದು ತುಂಬ ಈಸಿ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಕಂಪ್ಲೀಟಾಗಿ ಇವನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕೆಳಗಿನ ಪಾರ್ಟು ನಮ್ಮದು ಕಂಪ್ಲೀಟಾಗಿ ರೆಡಿ ಆಯಿತು. ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬಂದಿತ್ತಲ್ಲ ಅದನ್ನು ನಾವು ಈ ರೀತಿ ತಿರುಗಿಸ್ಕೋಬೇಕು. ಅಂದರೆ ಜಸ್ಟ್ ಆ ಕಡೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಜಸ್ಟ್ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಅಲ್ಲಿ ಹಾಕಿರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಅದನ್ನು ಕೂಡ ಅಷ್ಟೇ ನೀಟಾಗಿ ಸೇಮ್ ಗ್ಯಾಪಲ್ಲಿ ಸೇಮ್ ವಿಡ್ತಲ್ಲಿ ಬರೋ ಹಾಗೆ ಅದನ್ನೆಲ್ಲನೂ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಅದಷ್ಟು ಉದ್ದನ ಬಿಟ್ಕೊಂಡ್ಬಿಟ್ಟು ಮತ್ತು ಸಾರಿನ ಈ ರೀತಿ ಡಬ್ಬದೊಳಗಡೆ ಟಕ್ ಮಾಡ್ಕೊಳ್ಳಿ. ಅದಾದ ನಂತರ ಸೇಮ್ ವಿಡ್ತಲ್ಲಿ ಬರೋ ಸೇಮ್ ಗ್ಯಾಪಲ್ಲಿ ಬರೋ ಹಾಗೆ ಅವನ್ನ ಪ್ಲೀಟ್ಸ್ಗಳನ್ನು ಹಾಡ್ಕೊಳ್ತಾ ಬನ್ನಿ. ಈ ಕಡೆ ಒಂಚೂರು ಬಾರ್ಡ್ರು ಮೇಲ್ಗಡೆ ಅನಿಸುತ್ತೆ, ಬಟ್ ಅದನ್ನು ನೀವು ಕೆಳಗಡೆ ಜಕ್ಕೊಂಡ್ಬಿಟ್ಟು ಸರಿ ಮಾಡ್ಕೊಳ್ಳಿ. ನೋಡಿ ಇವಾಗ ಕಂಪ್ಲೀಟಾಗಿ ಇದು ಈ ರೀತಿಯಾಗಿ ರೆಡಿಯಾಗಿದೆ. ಇದ್ರ ಮೇಲ್ಗಡೆ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾನು ಬಿಂದಿಗೆನ ಇಟ್ಕೊಳ್ತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಫಸ್ಟು ಕಾಲುಗಳನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ತುದಿ ಏನಿದೆ ನೋಡಿ ಅದನ್ನು ಈ ರೀತಿ ಮೇಲ್ಗಡೆ ತೊಗೊಂಡ್ಬಿಟ್ಟು ಎರಡನ್ನೂ ಸೇರಿಸಿ ಫಸ್ಟಿಗೆ ಅಲ್ಲಿಗೆ ಒಂದು ಪಿನ್ ಹಾಕ್ಕೊಳ್ಳಿ. ಕೆಳಗಡೆಯಿಂದ ತೊಗೊಂಡು ಪಾರ್ಟು ಮೇಲ್ಗಡೆಯಿಂದ ತೊಗೊಂಡು ಪಾರ್ಟ್ ಏನಿರುತ್ತೆ ನೋಡಿ ಸಾರಿದು, ಅವೆರಡನ್ನೂ ಸೇರಿಸಿ ಮೊದಲು ಅಲ್ಲೊಂದು ಈ ರೀತಿ ಪಿನ್ ಹಾಕ್ಕೊಳ್ಳಿ. ಅದಾದ ನಂತರ ಕಂಪ್ಲೀಟಾಗಿ ಬಾರ್ಡ್ರು ಕಾಲು ಮೇಲ್ಗಡೆ ಬರಬೇಕು. ಆ ರೀತಿಯಾಗಿ ಅದನ್ನು ಹಿಂದಕ್ಕೆ ಪೂರ್ತಿಯಾಗಿ ಜಕ್ಕೊಂಡ್ಬಿಡಿ, ಅಂದರೆ ಬರುತ್ತೆ ನೀಟಾಗಿ. ಸ್ವಲ್ಪ ಟೈಟಾಗಿಯೇ ಇರಲಿ ಕೆಳಗಿನ ಪಾರ್ಟು, ಅಂದರೆ ಕಾಲು ಮೇಲ್ಗಡೆ ಏನಿರುತ್ತೆ ನೋಡಿ ಅದು ಸ್ವಲ್ಪ ಟೈಟಾಗಿಯೇ ಇದ್ದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಪಾರ್ಟು ತುಂಬ ಊದ್ಕೊಂಡಿರೋ ರೀತಿ ದಪ್ಪ ದಪ್ಪ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಎಕ್ಸ್ಟ್ರಾ ಪಾರ್ಟ್ ದಪ್ಪ ದಪ್ಪ ಏನಿರುತ್ತೆ ನೋಡಿ ಅವನ್ನೆಲ್ಲವನ್ನು ರೌಂಡ್ ಮಾಡಿಬಿಟ್ಟು ಕೆಳಗಡೆ ಅಲ್ಲಿ ಒಂದು ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ. ನಮ್ಮಲ್ಲಿ ಒಂದು ಪೀಠನ ಇಟ್ಕೊಂಡಿರೋದ್ರಿಂದ ಆ ಪೀಠದ ಸಹಾಯದಿಂದ ಇದು ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ, ಕೆಳಗಡೆ ಜಾರುತ್ತೆ ಅಂತ ಆ ರೀತಿ ಏನೂ ಟೆನ್ಷನ್ ಇರೋದಿಲ್ಲ. ಸೊ ಇವಾಗ ಈ ಪಾರ್ಟು ರೆಡಿ ಆಯಿತು. ಈ ಕಡೆ ನಾನು ಇವಾಗ ಈ ಕಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೆ ನೋಡಿ ಅಲ್ಲಿ ಸೆರಗಿಗೆ ಜೈಂಟ್ ಇರುವಂತಹ ಪಾರ್ಟು ಅದನ್ನು ತೊಗೊಂಡ್ಬಿಟ್ಟು ನೀವು ಈ ರೀತಿ ಕಾಲಿಗೆ ಸುತ್ತಕೊಂಡು ಎರಡನ್ನೂ ಸೇರಿಸಿ ಅಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಅದಾದಮೇಲೆ ಈ ಕಡೆ ಕೆಳಗಡೆ ಬಾರ್ಡ್ರ್ ಏನಿರುತ್ತೆ ನೋಡಿ ಅದನ್ನು ಪೂರ್ತಿ ಕಾಲಿಗೆ ಕಂಪ್ಲೀಟಾಗಿ ಬರೋ ರೀತಿ ಅದನ್ನು ಹಚ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ರೌಂಡಾಗಿ ಸುತ್ತಕೊಂಡು ಅಲ್ಲಿ ಟೈಟಾಗಿ ಕೂರೋ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಎರಡೂ ಲೆಗ್ಸ್ದು ನಮ್ಮದು ರೆಡಿ ಆಯಿತು. ಕೆಳಗಿನ ಸಾರಿ ಪಾರ್ಟ್ ಏನಿದೆ ನೋಡಿ ಅದು ರೌಂಡ್ ಶೇಪ್ನಲ್ಲಿ ಈ ರೀತಿಯಾಗಿ ಬರಬೇಕು. ಮೇಲ್ಗಡೆ ಪಾರ್ಟು ನಮ್ಮದು ಕಾಲು ಮೇಲ್ಗಡೆ ಅಮ್ಮನವ್ರ ಕಾಲು ಮೇಲ್ಗಡೆ ಈ ರೀತಿಯಾಗಿ ಕರೆಕ್ಟಾಗಿ ಕುತ್ಕೋಬೇಕು. ಆ ರೀತಿಯಾಗಿ ಇದನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕೆಳಗಿನ ಪಾರ್ಟು ಕಂಪ್ಲೀಟಾಗಿ ರೆಡಿ ಆಯಿತು. ನಾನಿಲ್ಲಿ ಅಮ್ಮನವ್ರ ಪಾದಗಳಿಗೆ ಈ ರೀತಿ ಸ್ಟೋನಲ್ಲಿ ಇರುವಂತಹ ಪಾದಗಳನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇದು ಬೇಕು ಅಂದರೆ ಆನ್ಲೈನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅಪ್ಪರ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿರೋದು ಬಿಂದಿಗೆಗೆ ಈ ರೀತಿಯಾಗಿ ಅದನ್ನು
ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ತಟ್ಟೆಯಲ್ಲಿ. ನಿಮಗೆ ಕೈಗಳು ಸ್ವಲ್ಪ ಲೂಸ್ ಅನಿಸಿದರೆ, ಆ ಕಡೆ ಈ ಕಡೆ ಜರುಗ್ತಾ ಇದೆ ಅನಿಸಿದರೆ ಇದಕ್ಕೊಂದು ಸೀಕ್ರೆಟ್ ಟಿಪ್ ಇದೆ, ನಾನು ನಿಮಗೆ ಆಮೇಲೆ ಹೇಳ್ತೀನಿ. ನೋಡಿ, ಸೆರಗನ್ನು ಈ ರೀತಿ ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಈ ರೀತಿ ಮುಂದ್ಗಡೆ ಕೂಡ ಹಾಕ್ಕೋಬಹುದು. ಬೇಡ ಅಂತಂದರೆ ಕಂಪ್ಲೀಟ್ ಸೆರಗನ್ನು ತೊಗೊಳ್ಳಿ. ನೋಡಿ, ಶೋಲ್ಡರ್ ಮೇಲೆ ಸ್ವಲ್ಪ ಅಗಲವಾಗಿ ಸ್ಪ್ರೆಡ್ ಆಗಬೇಕು ಪ್ಲೀಟ್ಸ್ಗಳು, ಆ ರೀತಿಯಾಗಿ ಇದನ್ನು ನಿಧಾನವಾಗಿ ಅಗಲ ಮಾಡ್ಕೊಳ್ಳಿ ಆಯಿತಾ. ಏಕೆಂದರೆ ನಮ್ಮದು ಕೋಲು ಸ್ವಲ್ಪ ಅಗಲ ಇದೆ ಅಲ್ವಾ, ಅದು ಕೋಲ್ ಕಂಪ್ಲೀಟಾಗಿ ನಮಗೆ ಕವರ್ ಆಗಬೇಕು, ಎಲ್ಲಿ ಓಪನ್ ಆಗಿ ಕೋಲ್ ಕಾಣಿಸ್ಬಾರ್ದು. ಆ ರೀತಿಯಾಗಿ ಅಗಲ ಮಾಡ್ಕೊಂಡ್ಬಿಟ್ಟು ಕೆಳಗನೆ ಗಡೆನೂ ಕೂಡ ಅಷ್ಟೇ ಕಂಪ್ಲೀಟಾಗಿ ಅಗಲ ಬರೋ ರೀತಿಯಾಗಿ ಜೋಡಿಸ್ಕೊಂಡು ಅಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಅಮ್ಮನವರು ಚೆಸ್ಟ್ ಮೇಲೆ ಬರೋ ರೀತಿಯಾಗಿ ಈ ರೀತಿ ವಿ ಶೇಪ್ನಲ್ಲಿ ಬರೋ ಹಾಗೆ ಇದನ್ನು ಎರಡು ಕಡೆ ಕೂಡ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಅಷ್ಟೇ ಸ್ವಲ್ಪ ಅಮ್ಮನವ್ರಿಗೆ ಚೆಸ್ಟ್ ಮೇಲೆ ಪ್ಲೀಟ್ಸ್ಗಳು ನೀಟಾಗಿ ಕಾಣಿಸ್ಬೇಕು, ಆ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ಈ ರೀತಿ ಸೇಫ್ಟಿ ಪಿನ್ನಿಂದ ಒಳಗಡೆಯಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ, ಮೇಲ್ಗಡೆ ಪಿನ್ನು ಕಾಣಿಸೋದಿಲ್ಲ. ಸೊ ಆ ರೀತಿಯಾಗಿ ಅದಾದ ನಂತರ ಈ ಡಾಬ್ನ ಸಹಾಯದಿಂದ ನಾನು ಅವನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಕೈ ನೋಡಿ, ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಜರುಗ್ತಾ ಇತ್ತಲ್ವ, ಅದು ಡಾಬ್ನ ಸಹಾಯದಿಂದ ಡಾಬ್ನ ಕೈ ಮೇಲ್ಗಡೆ ಹಾಕ್ಕೊಂಡಿರೋದ್ರಿಂದ ಕೈನೂ ಕೂಡ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಮೇಲ್ಗಡೆ ನಾವೆಲ್ಲ ಹೂವೆಲ್ಲ ಹಾಕಿದಾಗ ಅದು ಓಪನ್ ಆಗಿ ಕಾಣಿಸೋದಿಲ್ಲ. ನಿಮ್ಮಲ್ಲಿರೋ ಒಡವೆಗಳಿಂದ ಈ ರೀತಿಯಾಗಿ ಅಮ್ಮನವ್ರಿಗೆ ಡೆಕೋರೇಷನನ್ನು ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಡೆಕೋರೇಷನ್ ಪರ್ಪಸ್ ತೋರಿಸಿರೋದು, ಪ್ಲಾಸ್ಟಿಕ್ ಹಾಕಬೇಡಿ ಅದು ಇದೆಲ್ಲ ಅಂತ ಹೇಳಬೇಡಿ, ಯಾಕೆಂದರೆ ಗೊತ್ತಿದೆ ನನಗೆ. ನಾನು ಇಲ್ಲಿ ಡೆಕೋರೇಷನ್ ಪರ್ಪಸ್ ಅಷ್ಟೇ ತೋರಿಸಿರೋದು. ನೋಡಿ, ಈ ರೀತಿಯಾಗಿ ಅಮ್ಮನವರಿಗೆ ಡೆಕೋರೇಷನ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.